पाकिस्तान जिंदाबाद हमों मतलब डम आज नम डायलॉग चेंज हिंदुओं के साथ हिंदुओं के विकास देश द्रोहियों को लाभ ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನಿಮ್ಮ ಸುದ್ದಿ ನಮ್ಮ ಜೊತೆ. ನಾನು ಅಮೂಲ್ಯ. ಡಿಜೆ ಹಚ್ಚಲು ಫುಲ್ ಪರ್ಮಿಷನ್ ನೀಡಲಾಗಿದೆ. ಮಂದಿರ ವಹಿ ಬನಾಂಗೆ ಹಾಡಲು ಅನುಮತಿ ನೀಡಲಾಗಿದೆ. ಜೈ ಶ್ರೀರಾಮ್ ರಾತ್ರಿ ಬರ್ತಾರ ಓದರ್ಲಿಕ್ಕೆ ಯಾರ್ದು ಪರ್ಮಿಷನ್ ಅವಶ್ಯಕತೆ ಇಲ್ಲ. ಬಿಜಾಪುರ್ನಾಗ ನಾ ಮಾಡಿದ ಮ್ಯಾಗ ಕರ್ನಾಟಕದಾಗ ಎಲ್ಲ ಕಡೆ ಡಿಜೆ ಓಪನ್ ಆಯ್ತು. ಮುಂದಿನ ಸಲ ಗಣಪತಿಗೆ ಯಾರು ಕೆಇಬಿಗೆ ಪೊಲೀಸ್ ಸ್ಟೇಷನ್ ಹೋಗಿ ಪರ್ಮಿಷನ್ ತಗೋಬೇಡ್ರಿ. ಮುಂದೆ ನಾವೇ ಬರೋರದೀವಿ. ಹಿಂದೂ ಹಬ್ಬಗಳಿಗೆ ಫುಲ್ ಪರ್ಮಿಷನ್, ಫುಲ್ ಪೊಲೀಸ್ ಸೆಕ್ಯೂರಿಟಿ. ಅವ್ರ ಕೆಲಸ ಏನಪ್ಪಾ ಅಂದ್ರೆ ಎಲ್ಲಾ ಮಸೀದಿಗಳು ಚೆಕ್ ಮಾಡೋದು, ಕಲ್ಲಿಟ್ಟಾರೋ ಬಾಂಬ್ ಎಲ್ಲ ಲೈನ್ ಕ್ಲಿಯರ್. ನಮ್ಮ ಮಸೀದಿ ಮುಂದೆ ಹಾಯ್ಬೇಡಿ ಬಿಡ. ಅಪ್ಪನ ಪಾಕಿಸ್ತಾನಕ್ಕೆ ಹೋಗ್ರಿ, ಆ ಮಕ್ಕಳ ನಿಮ್ಗೆ ಕೊಟ್ಟಾರ ಗಾಂಧಿ ನೀರು ಕೊಟ್ಟಲ್ಲ, ಹೋಗ್ಬೇಕು ನಿಂತ್ಕೊಂಡು. ಈ ದೇಶದಾಗಿರ್ಬೇಕಾದ್ರೆ ಅಗರ್ ಹಿಂದೂಸ್ತಾನ್ ಮೇ ರಹನಾ ಹೋಗಾ, ಹಿಂದೂಸ್ತಾನ್ ಮೇ ರಹನಾ ಹೋಗಾ, ಭಾರತ ಮಾತಾ ಕಿ ಜೈ कहना होगा, नहीं तो पाकिस्तान को जाना होगा. ಇವೆಲ್ಲ ಗಂಟೆಯಾಗ ಕರ್ನಾಟಕದಾಗ ಹೊಸ ಅಧ್ಯಾಯ ಪ್ರಾರಂಭ ಮಾಡಕತ್ತೀವಿ. ಎಲ್ಲ ಹಿಂದೂಗಳು ಒಂದಾಗೋದು. ಈಗ ಸಿದ್ದರಾಮಯ್ಯನವ್ರು ನೋಡಿದೀವಿ, ಅವ್ರ ಕುಂಕುಮ ಹಚ್ಚೋಲಕ್ಕೆ ಹೆಂಗ್ ಮಾಡ್ತಾರೆ. ನಮ್ಮ ಹಾಲು ಮತದವ್ರ ಪೇಟ ತಂದ್ರು ಕಿತ್ತು ಹೋಗಿತಾರ. ಈಗ ಚಾಮುಂಡಿ ದರ್ಶನಕ್ಕೆ ಹೋಗ್ಲಾಕತ್ತೀರಿ ಸಿದ್ದರಾಮಯ್ಯ. ಈಗ ನನ್ಕಿಂತ ಚೋರ್ ಕುಂಕುಮ ಹಚ್ಕೋಲಾಕತ್ತೀರಿ. ಈಗ ಇವ್ರು ಹೋಗುದು ಹಿಂದೂ ದೇವಸ್ಥಾನ ಆಶೀರ್ವಾದ ಪಡೆದು ಸಾಬರದ ಕೆಲಸ ಮಾಡುದು. ಅವರಿಗೆ ನೋಡಿ, ಇವತ್ತು SC ST ಜನ 14,000 ಕೋಟಿ ನುಂಗಿ ತಿಂದು ನೀರು ಕುಡಿದ್ರು, ವಾಲ್ಮೀಕಿ ತಿಂದಕ್ಕೂ ನೀರು ಕುಡಿದ್ರು. ಹಾಲು ಮತ್ತೆ ಸಮಾಜದವ್ರಿಗೆ ಏನೂ ಮಾಡ್ಲಿಲ್ಲ. ಅವ್ರಿಗೆ ಎಟ್ಟು ಕೊಡ್ತಾರಂತ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು 10,000 ಕೋಟಿ. ಯಾರ ಅಪ್ಪನ ಮನೆಗೆ ಕೊಡ್ತೇವೆ ಟ್ಯಾಕ್ಸ್ ತುಂಬೋರು ನಾವು, ಪುಕ್ಷಟ್ಟಿ ಹಡೆಯವ್ರು ಅವ್ರು. ನಾವು ಒಂದೇ ಲಗ್ನ ಗಾಡಿ ಮಕ್ಕಳಾಗವ್ರು. ಇನ್ನೊಂದು 10 ವರ್ಷಕ್ಕೆ ನಾವು ಇಳಿತೀವಿ, ಅವ್ರು ಏರ್ತಾರ. ಮುಂದೆ ನಿಮ್ಗೆ ಬರೋಬ್ಬರಿ ಊಟ ಇಡ್ತಾರ. ನೀವು ಯಾಡಾಗ ನಿಮ್ಮ ಮನ್ಯಾಗ ನಿಮ್ ಗಂಡಂದ್ರ ಪರ್ಮಿಷನ್ ಇಲ್ಲ, ಹೋಗಿ ಆಪರೇಷನ್ ಮಾಡ್ಕೊಂಡಿರ್ತಾರ. ಅವ್ರು ಹಮ್ ಪಾಂಚ್ ಹಮಾರೆ 25, 30, 24, 28 ಎಲ್ಲಿಗೆ ಹೋಗಿ ನಿಂದಿರ್ಬೇಕು ನಮ್ ದೇಶ. ಈಗ ಸಮಾನ ನಾಗರಿಕ ಸಾಹಿತ್ಯ ತರೋದ. ಹಡಿದಿದ್ರೆ ಎಡೆ ಹಡಿದು ಒಂದೇ ಲಕಡ ಆಗುವುದು. ಇದು ಏನದೆ ಮಾಡದೆ ಇದ್ರೆ ಈಗ ಸಮಾನ ನಾಗರಿಕ ಸಂಹಿತೆ ತರಬೇಕಾಗಿದೆ ದೇಶದಾಗ. ನಾವೆಲ್ಲ ಒಂದಾಗದೆ ಇದ್ರೆ, ನಾನು ಹಾಲ ಮತದವ, ನಾನು ಹಿಂಗಾಯ್ತವ, ಇದೇ ರೀತಿ ದಲಿತರು ಅನ್ಕೊಂಡು ಹೋದ್ರ ಬಂಧುಗಳೇ, ನಮ್ಮ ಭವಿಷ್ಯ ಇಲ್ಲಿ ಬಿಟ್ಟು ಬಿಡಿರೋದಲ್ಲ. ಇಡೀ ಹಿಂದೂ ಸಮಾಜ ಒಂದು ಮಾಡ್ಲಿಕ್ಕೆ ನಾವು ಪ್ರಾರಂಭ ಮಾಡಿದ್ವಿ ಹೊಸ ಸಂಘಟನೆ. ಅದು RCB ಅಲ್ಲ, ಎಲ್ಲರೂ ಬಾಬಾ ಸಾಹೇಬ್ ಅಂಬೇಡ್ಕರ್, ಸಂಗೊಳ್ಳಿ ರಾಯಣ್ಣ, ಬಾಬು ಜಗಜೀವನರಾಮರು, ಅದೇ ರೀತಿ ಲಿಂಗ ವೀರಾಣಿ, ಕಿತ್ತೂರು ಚೆನ್ನಮ್ಮ, ಎಲ್ಲಾ ಸಮುದಾಯವನ್ನ ಒಂದು ಮಾಡಿ ಮುಂದಿನ ಗಣೇಶ ವಿಸರ್ಜನೆ ಟೈಮ್ನಾಗ ಎಲ್ಲೇ ಒಂದೇ ಕಡೆ ಕಲ್ಲು ಬಿತ್ತು ಅಂದ್ರ, ನಮ್ಮ ಸರ್ಕಾರ ಬಂದಾಗ ಒಂದೇ ಕಲ್ಲು ಬಿತ್ತಂದ್ರ ಸೀದಾ ಅವ್ರ ಜನ್ನತ್. ನಾ ಏನಾರ ಮುಖ್ಯಮಂತ್ರಿ ಆದ್ರ ಎಲ್ಲಾ ಪೊಲೀಸ್ ಕೈಗೆ AK-47 ಕೊಡ್ತೇನೆ, ಫುಲ್ ಪರ್ಮಿಷನ್ ಕೊಡ್ತೇನೆ. ಪಾಕಿಸ್ತಾನ जिंदाबाद हमों मतलब डम 72 हुन्नरों को सेवा करने के लिए जाओ. ಮಾಡೋಣ ಇಲ್ಲ ಗಟ್ಟಿದ್ದೀರಾ? ಹಿಂದೂಗಳ ಜಾತಿ ಬಿಟ್ಟೆಲ್ಲ ಒಂದಾಗ್ತೀರಾ? ನಮ್ಮ ಹಿಂದೂ ಸನಾತನ ಧರ್ಮ ಉಳಿಸ್ತೀರಾ? ಎಲ್ಲ ತಯಾರಾಗ್ರಿ. ನಮ್ಮ ಕೈಗೆ ಅಧಿಕಾರ ಕೊಡ್ರಿ. ಅಲ್ಲಿ ಯೋಗಿ, ಇಲ್ಲಿ ನಾವು.
ಮೋದಿಯವರು ಭಾಳ ಚಲೋ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ಪ್ರಯಾಸ್. ಆದ್ರೆ ನಮ್ಮ ಡೈಲಾಗ್ ಚೇಂಜ್. ಹಿಂದೂओं के साथ हिंदुओं के विकास देश द्रोहियों को लाभ. ನಮ್ಮ ಸಿಸ್ಟಮ್ ಬೇರೆ. ಈಗ ಅಗ್ನಿಪಥ ಅಂತೇಳಿ ಮಾಡ್ಯಾರ ಒಂದು. ನಮ್ಮ ಯುವಕರು ಹಳ್ಳಿಯಾಗಿನ ಯುವಕರು ದೇಶದ ಸೈನಿಕ ಎಷ್ಟು 4 ವರ್ಷ ಅಲ್ರಿ 4 ವರ್ಷ ರೀ ಅಗ್ನಿವೀರ 4 ವರ್ಷ ಹೋದ್ರಂದ್ರ ಅವ್ರನ್ನೆಲ್ಲ ತಯಾರು ಮಾಡಿರ್ತಾರೆ. ಎದಕ್ ತಯಾರು ಮಾಡ್ಲಕತ್ತಾರ ಗುರ್ತದನ್ನ? ನೀವಂತ್ರ ದುಃಖಿಗಳು ಅದೇರಿ. ಊರಾಗ ಒಂದು 10 ಹುಡುಗರು ಇರ್ಲತ್ತ ಮೋದಿಯವ್ರ ಒಂದು ಹೊಸದ ಅಗ್ನಿವೀರಲ್ಲ ಅಗ್ನಿವೀರ ಫುಲ್ ತಯಾರು ಮಾಡ್ತಾರೆ. ಎಲ್ಲ ಹೆಂಗ AK-47 ಹಾಕ್ಬೇಕು, ಹೆಂಗ್ ಬರೋಬ್ಬರಿ ಇಡಬೇಕು ಅಂತ. ಅವ್ರು ರಿಟೈರ್ ಆದ್ಮ್ಯಾಗ 25 ಲಕ್ಷ ಸ್ವಲ್ಪ ಸೈಡ್ ಬರ್ರಿ ಸರ್ಕಾರಿ ನೌಕರಿ ಫಿಕ್ಸ್ ಮಾಡ್ತಾರೆ. ಇದು ಬೇಕೋ ಬೇಡ ನಮ್ಮ ಹಿಂದೂಗಳಿಗೆ? ನಾಳೆ ನೀವು ಊರ್ನು ಕಾಯ್ಬೇಕಾದ್ರೆ ಅವರೇ ಬರ್ಬೇಕಾಗ್ತದೆ ತಮ್ಗಳು. ಇಲ್ಲಕಂದ್ರೆ ಅವ್ರು ನಿಮ್ಮನ್ನ ಕಲಾಸೆ ಮಾಡ್ತಾರ. ನಾ ಏನಾರ ಮುಖ್ಯಮಂತ್ರಿ ಆದ್ರೆ ಯಾರ ಅಗ್ನಿವೀರ್ ಹೋಗಿ ರಿಟೈರ್ ಆಗಿ ಬರ್ತಾರಲ್ಲ ಮತ್ತೆ ನಮ್ಮ ಕರ್ನಾಟಕ ಸರ್ಕಾರ 25 ಲಕ್ಷ ಕೊಡ್ತೀವಿ. ಗಟ್ಟಾಗ್ರಿ ನೀವು. ಕರ್ನಾಟಕದಾಗ ಹಿಂದೂ ರಾಜ್ಯವನ್ನ ತಗೊಂಡು ಬರಲು ಶಿವಾಜಿ ಮಹಾರಾಜರು, ವೀರರಾಣಿ ಕಿತ್ತೂರು ಚೆನ್ನಮ್ಮ, ಬೆಳವಡಿ ಮಲ್ಲಮ್ಮ, ಜಗತ್ತಿನಲ್ಲೇ ಬೆಳವಡಿ ಮಲ್ಲಮ್ಮ ಮೊದಲ ಮಹಿಳಾ ಸೈನ್ಯ ಕಟ್ಟಿದಂತ ಹೆಣ್ಣು ಮಗಳು. ಅದು ನಮ್ಮವರು. ಹಿಂದೂ ಹೆಣ್ಮಕ್ಳು ಹೆಂಗದಾರ ನಮ್ಮಲ್ಲಿ? ಬಾಂಗ್ಲಾದಾಗ ಹೇಳಿದ್ರಲ್ಲ ನಮ್ಮ ಹರೀಶ್ ಪುಂಜ ಅವರು, ಕಡ್ಗ ತಗೊಂಡು ಹೊರಗೆ ಬಂದ್ರು, ಬರ್ರಿ ಮಕ್ಕಳಿಗೆ ಏನ್ ಮಾಡ್ತೀರಿ ನೀವು ಒಮ್ಮೆ ಸಾಯಿದಂತ ಫಿಕ್ಸ್ ಐತೆ, 4 ಹೊಡೆದೇ ಹೋಗ್ತೀವಿ ಸ್ಕೀಮ್ ಹಾಕಂದ್ರು. ಸಾಯಂಕಾಲಿಲ್ಲ. ಈಗ ನಿಮ್ಮಲ್ಲಿ ಹೆಣ್ಮಕ್ಳಿಗೆ ಹೆಂಗ ಈ ಬೆಳಗಾವ್ ಅಂದ್ರೆ ವೀರರಾಣಿ ಕಿತ್ತೂರು ಚೆನ್ನಮ್ಮ, ಬೆಳಗಾವ್ ಅಂದ್ರೆ ಸಂಗೊಳ್ಳಿ ರಾಯಣ್ಣ, ಬೆಳಗಾವ್ ಅಂದ್ರೆ ಬೆಳವಡಿ ಮಲ್ಲಮ್ಮ, ಬಾಬಾ ಸಾಹೇಬ್ ಅಂಬೇಡ್ಕರ್ ಕಾಲಿಟ್ಟಂತ ಭೂಮಿ ಬೆಳವಡಿ ಮಲ್ಲಮ್ಮ. ಶಿವಾಜಿ ಮಹಾರಾಜರು ಕ್ಷಮಾ ಬೇಡಿದ್ರು. ಶಿವಾಜಿ ಮಹಾರಾಜರು ತಂಗಿಯ ಸಮಾನ ಅಂತ ಹೇಳಿ ಒಪ್ಪಿಕೊಂಡ್ರು. ಶಿವಾಜಿ ಮಹಾರಾಜರ ಮಗನಿಗೆ ರಕ್ಷಣೆ ಕೊಟ್ಟವ್ರು ಕರ್ನಾಟಕದವರು. ಬಂಧುಗಳೇ, ಶಿವಾಜಿ ಮಹಾರಾಜ ಅಗರ್ ಶಿವಾಜಿನ ಹೋಗುತ್ತಾ ಅಂತ ಒಬ್ಬ ಕವಿ ಹೇಳ್ತಾನೆ, ಕಾಶಿ ಕಲಾ ಜಾತಿ ಮಥುರಾ ಮಸ್ಜಿದ್ ಹೋತಿ ಅಗರ್ ಶಿವಾಜಿನ ಹೋತಾ ತೋ. ಹೆಚ್ಚಿನ ನಿಮ್ಮ ಸುದ್ದಿಗಳಿಗಾಗಿ ನೋಡ್ತಾ ಇರಿ ನಿಮ್ಮ ಸುದ್ದಿ ನಮ್ಮ ಜೊತೆ ವಾಹಿನಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ.